ಮಂಡ್ಯದಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಖಾಲಿ ಕೊಡ ಹಿಡಿದು ಹಿರಿಕಳಲೆ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಹಿರಿಕಳಲೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ಹಿರಿಕಳಲೆ ಗ್ರಾಮ ಇದು. ಒಂದು ವಾರದಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿದೆ ಅನ್ನೋದು. ಮಂಡ್ಯದಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಖಾಲಿ ಕೊಡ ಹಿಡಿದು ಹಿರಿಕಳಲೆ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಹಿರಿಕಳಲೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ಹಿರಿಕಳಲೆ ಗ್ರಾಮ ಇದು. ಒಂದು ವಾರದಿಂದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿದೆ. ಖಾಲಿ ಕೊಡ ಹಿಡಿದುಕೊಂಡು ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಮಸ್ಯೆ ಬಗ್ಗೆ ಹರಿಸದಿದ್ರೆ ತಾಲೂಕು ಪಂಚಾಯಿತಿಗೆ ಮುಕ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೂಡ ಹಾಕಿದ್ದಾರೆ. ಒಂದು ಲೈಟ್ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಅಂತೂ ಮೊದಲೇ ಇಲ್ಲ. ಅಲ್ಲಿ ಗಿಡ ಗಂಟೆಗಳೆಲ್ಲ ಬೆಳೆದವೆ, ಒಳ್ಳೆ ಕಾಡ್ನಂಗಿದೆ. ಯಾರೂ ಸುಧಾ ಬಂದು ನೋಡೋದಿಲ್ಲ. ಏನಾಗಿದೆ, ಬಡಾವಣೆ ಅಂತ ಮಾಡಿದ್ದಾರೆ. ನೀರೇ ಇಲ್ಲ. ಬಡಾವಣೆ ಅಂತ ಮತ್ತೆ ಯಾಕೆ ಮಾಡಿದ್ರು? ಬಡಾವಣೆ ಮಾಡೋ ಅವಶ್ಯಕತೆ ಇಲ್ಲವಲ್ಲ. ನೀರು ಬೇಕು ಮೇಯ್ನಾಗಿ. ನೀರಿದ್ರೆ ಎಲ್ಲ ಬರ್ತದೆ, ಎಲ್ಲ ಬರ್ತಾರೆ. ಎಲ್ಲ ಸುಮಾರು ಜನ ಮನೆ ಕಟ್ಟಬೇಕು ಅಂತಾರೆ, ನೀರಿಲ್ಲ. ಯಾಕೆ ಮಾಡ್ತಾರೆ? ಯೂಸಿಡಿಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಬ್ಲಾಕ್ ಆಗಿ ಮನೆ ಒಳಗಡೆ ಬರ್ತಾ ಇದೆ. ಯಾರು ಸುಧಾ ಬಂದು ನೋಡಲ್ಲ. ಕಂಪ್ಲೇಂಟು ಸುಮಾರು ಸಲ ಕೊಡಿ ರಮೇಶ್ ಅಂತೇಳಿ ಕಂಪ್ಲೇಂಟು ಸುಮಾರು ಸಲ ಕರೆ ಮಾಡಿದ್ರು, ಕೊಟ್ಟರು ಬರಲಿಲ್ಲ. ಕೊನೆಗೆ ನಾವೇ ಸ್ವಂತ ಕರ್ಕೊಂಡ್ಬಂದು ಆಳುಗಳ ಕ್ಲೀನ್ ಮಾಡಿಸ್ತೀವಿ. ನೀರಿನ ಸಮಸ್ಯೆ ತುಂಬ ಐತೆ. ಪ್ರಾಣಿ ಪಕ್ಷಿಗಳಂತೂ ಜಾಸ್ತಿ, ಚಿಟ್ಟೆಗಳು ಜಾಸ್ತಿ ಆಗೈತೆ. ನಾಯಿಗಳೊಂದು ಬಿಡ್ತಿಲ್ಲ. ಮತ್ತೆ ಕಸದ ಸೌಲಭ್ಯ ಒಂದು ಒದಗಿಸ್ಕೊಡ್ಬೇಕು. ನಮಗೆ ನೀರಿನ ಸೌಲಭ್ಯ ಬೇಕು. ಮತ್ತೆ ವಾಕ್ ಮಾಡ್ತಾ ಇದ್ದೀವಿ, ಕತ್ಲೆ ಓಡಾಡೋಕ್ಕಾಯ್ತಾ ಇಲ್ಲ. ಕರೆಂಟಂತೂ ಮತ್ತೆ ರೋಡಿಂದ ಲೈಟೇ ಇಲ್ಲ. ಮತ್ತೆ ಧೂಮಪಾನ ಮದ್ಯಪಾನ ಮಾಡೋದು ಜಾಸ್ತಿ ಆಗವ್ರೆ. ನಮಗೆ ಹೆಂಗಸರು ವಾಕ್ ಮಾಡೋಕ್ಕೆ ನಮ್ಗೆ ಅವಕಾಶ ಆಯ್ತಾ ಇಲ್ಲ. ಅಲ್ಲಿ ತುಂಬ ಭಯ ಆಯ್ತೈತೆ. ಬೆಳಗ್ಗೆ ಟೈಮ್ ಸಂಜೆ ಟೈಮ್ ವಾಕ್ ಮಾಡೋಕ್ಕೆ ಅದೊಂದು ಒದಗಿಸ್ಕೊಡ್ಬೇಕು ನಮಗೆ ಅಂತ ಕೇಳ್ಕೊತೀವಿ. ಬೇಕೇ ಬೇಕು